ರೌಡಿ ಕೊರಂಗು ಕೃಷ್ಣನ ಅಟ್ಟಹಾಸ ಮೇರೆ ಮೀರಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೊರಂಗು ಬೆದರಿಕೆಗೆ ಜೈಲು ಸಿಬ್ಬಂದಿಯೇ ಬೆಚ್ಚಿಬಿದ್ದಿದ್ದಾರೆ. ನಿನ್ನೆ ರಾತ್ರಿ ಇಡೀ ಜೈಲು ಸಿಬ್ಬಂದಿ ಪ್ರತಿಭಟಿಸಿ ಕೊರಂಗು ಸ್ಥಳಾಂತರಕ್ಕೆ ಆಗ್ರಹಿಸಿದರು. ಇದಕ್ಕೆ ಜೈಲು ಸೂಪರಿಂಟೆಂಡೆಂಟ್ ಸಮ್ಮತಿ ಸೂಚಿಸಿದ್ದರಿಂದ ಕೊರಂಗು ಮತ್ತು ಅವನ ಬೆಂಬಲಿಗರು ಸಿಟ್ಟುಗೊಂಡಿದ್ದಾರೆ. ಕೊರಂಗುನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿದರೆ ನಿಮ್ಮ ಮನೆ ಮಂದಿಯನ್ನೆಲ್ಲ ಕೊಂದು ಹಾಕೋದಾಗಿ ಜೈಲರ್ ಕೃಷ್ಣಕುಮಾರ್ಗೆ ಧಮಕಿ ಹಾಕಿದ್ದಾನೆ ಎನ್ನಲಾಗಿದೆ. ಈ ಮಧ್ಯೆ ಬಳ್ಳಾರಿ, ಬೆಳಗಾವಿ ಅಥವಾ ಧಾರವಾಡ ಜೈಲಿಗೆ ಕೊರಂಗು ಸೇರಿದಂತೆ 10 ಜನರನ್ನು ಸ್ಥಳಾಂತರಿಸಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಬಗ್ಗೆ ಮಾತಾಡೋಣ. ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್. ಈಗ ಕೊರಂಗು ಕೃಷ್ಣನ ಈ ಧಮಕಿಯ ನಂತರ ಜೈಲಾಧಿಕಾರಿಗಳು ಏನು ನಿರ್ಧಾರ ಕೈಗೊಂಡಿದ್ದಾರೆ? ಜೊತೆಗೆ ಈಗಾಗಲೇ ಅಲ್ಲಿಗೆ ಒಂದಷ್ಟು KSRP ತುಕಡಿಗಳು ಕೂಡ ಎಲ್ಲ ಬಂದಿದೆ, ಯಾಕೆ? ಅಮಿತ್, ಏನು ನಿನ್ನೆ ಸಂಜೆ ಯಾವೊಂದು ಕೃಷ್ಣಕುಮಾರ್ ಸೂಪರಿಂಟೆಂಡೆಂಟ್ ಕೃಷ್ಣಕುಮಾರ್ ಅವರು ಯಾವಾಗ ಕೊರಗು ಕೃಷ್ಣನ ಕೊಠಡಿಗೆ ತಪಾಸಣೆಗೆ ತಳೆದಾಗ ನೇರವಾಗಿ ಧಮಕಿ ಹಾಕಿದ್ದಾನೆ. ನಿನಗೆ ಎಷ್ಟು ಧೈರ್ಯ ನನ್ನ ಕೊಠಡಿಗೆ ಬರೋದಕ್ಕೆ ಅಂತ ಹೇಳಿದಾನೆ. ಮತ್ತು ಆತ ತಪಾಸಣೆಗೆ ಮುಂದಾದಾಗ ಅದರ ಮಾತಿನ ಚಕಮಕಿ ಆಗಿದೆ, ಇಬ್ರು ತಳ್ಳಾಟಗಳಾಗಿದೆ. ಇದರಿಂದ ಸಿಟ್ಕೊಂಡಂತ ಮತ್ತೆ ಜೀವ ಬೆದರಿಕೆ ನೇರವಾಗಿ ನೀನು ಬಂದು ಇಲ್ಲಿ ಇನ್ನು ವಾರ ಆಗ್ಲಿಲ್ಲ, ನೀನು ಯಾವ ಒಂದು ಇಲ್ಲಿ ಯಾವೊಂದು ಇದರಲ್ಲಿ ಕೊಠಡಿಯಲ್ಲಿ ಇದೆಯಾ, ನೀನು ನಿನ್ನ ಕೊಠಡಿ ಸಂಖ್ಯೆಯನ್ನು ನನಗೆ ಗೊತ್ತಿದೆ, ಎಲ್ಲವನ್ನೂ ಡೀಟೇಲ್ಸ್ ಹೇಳಿದಾರೆ. ಬೆಚ್ಚ ಬಿದ್ದಂತಹ ಜೈಲಾಧಿಕಾರಿ ಕೃಷ್ಣಕುಮಾರ್ ಅವರು ಅಲ್ಲಿಂದ ಬಂದಿದ್ದಾರೆ. ನಂತರ ಅಲ್ಲಿ ತಳ್ಳಾಟಗಳಾಗಿದೆ, ಅವರನ್ನ ಜೀವ ಬೆದರಿಕೆ ಹಾಕಿ ಕಳಿಸಿದ್ದಾರೆ. ಇದೀಗ ಎಲ್ಲಾ ಜೈಲು ಸಿಬ್ಬಂದಿನೂ ಏನಂದ್ರೆ ರಾತ್ರಿಯಿಂದಲೂ ಸಹ ಧರಣಿಯನ್ನು ಮುಂದುವರಿಸಿದ್ದಾರೆ. ಮಧ್ಯರಾತ್ರಿ ಅಂದ್ರೆ ಒಂದು 2 ಗಂಟೆ ಸಮಯದಲ್ಲಿ ಕೊರಂಗುವನ್ನ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಒಪ್ಕೊಂಡಂತಹ ಅಧಿಕಾರಿಗಳು ಇದೀಗ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇನ್ನೂ ಸಹ ಅಂದ್ರೆ ಬೆಳಗ್ಗೆ 9 ಗಂಟೆಗೇನೆ ಅವ್ರಿಗೆ ಎಸ್ಕಾಟ್ ಬಂದಿದ್ರು ಕೂಡ ಇನ್ನೂ ಅವನನ್ನ ಶಿಫ್ಟ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅಂದ್ರೆ ಅವನು ಇನ್ನೂ ಬೆದರಿಕೆ ಹಾಕ್ತಾನೆ ಇದ್ದಾನೆ ಅಂತ ಹೇಳಿದ್ರೆ ಬಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಅವನ ಒತ್ತಡಕ್ಕೆ ಅಧಿಕಾರಿಗಳು ಏನಾದ್ರು ಬೆಂಡ್ ಆಗ್ತಾ ಇದಾರೆ ಅನ್ನೋದು ಸಹ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾರನ್ನು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಎಷ್ಟೊತ್ತಿಗೆ ಅಂತ ಹೇಳಿ ನಿಖರವಾಗಿ ಹೇಳಕ್ ಆಗ್ತಾ ಇಲ್ಲ. ಹಾಗಾಗಿ ಈಗ ಮತ್ತೆ ಜೈಲು ಸಿಬ್ಬಂದಿ ಮತ್ತೆ ಧರಣಿಯನ್ನ ಮುಂದುವರಿಸಿದ್ದಾರೆ. ಆತರನ್ನ ಶಿಫ್ಟ್ ಮಾಡೋ ಹೊರಗೂ ಸಹ ನಾವು ಜೈಲಿನ ಒಳಗಡೆ ಬರೋದಿಲ್ಲ. ಅಂದ್ರೆ ಒಂದ್ ರೀತಿ ಇವರು ರಕ್ಷಣೆ ಕೊಡೋರನ್ನೇ ಈಗ ನಮಗೆ ರಕ್ಷಣೆ ಕೊಡಿ ಅನ್ನೋದು ಒಂದು ರೀತಿ ವಿಪರ್ಯಾಸನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಮೀರ್, ಈಗ ಜೈಲಾಧಿಕಾರಿಗಳು ಏನ್ ಹೇಳ್ತಾರೆ? ಅವ್ರನ್ನ ಶಿಫ್ಟ್ ಮಾಡ್ತಾ ಇದಾರೋ ಮಾಡ್ತಾ ಇಲ್ವಾ? ಅವರು ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ, ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ, ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅಮಿತ್. ಅಂದ್ರೆ ಇವ್ರಿಗೆ ಏನಾದ್ರು ಅಂದ್ರೆ ನಿಧಾನಗತಿ ಮಾಡಿದ್ರೆ ಇವ್ರೇನಾದ್ರು ಸ್ವಲ್ಪ ಸಿಬ್ಬಂದಿ ಏನಾದ್ರು ತಣ್ಣಗೆ ಹಾಕ್ತಾರ ಅಂತ ಏನಾದ್ರು ಇವರು ಮನವರಿಕೆ ಇವರು ಏನು ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡ್ತಿದಾರ ಅಂತ ಎಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇದೆ. ಅಂದ್ರೆ ಇಲ್ಲಿ ಏನು ಕೊರಂಗು ತನ್ನ ಒತ್ತಡವನ್ನ ಇನ್ನೂ ಹೆಚ್ಚು ಹೇರ್ತಾನೆ ಇದ್ದಾನೆ ಅಥವಾ ಧಮಕಿಗಳು ಹಾಕ್ತಾನೆ ಇದ್ದಾನೆ ಅಂತ ಹೇಳಿದಾನೆ. ಇಲ್ಲೆಲ್ಲೋ ಒಂದ್ ಕಡೆ ನಮ್ಗೆ ಅನುಮಾನ ಬರ್ತಾ ಇದೆ. ನೋಡಿ, 9 ಗಂಟೆಗೆ CRPF ಇಲ್ಲಿ ಅಂದ್ರೆ ಇಲ್ಲಿ KSRP ತುಕಡಿಗಳು ಬಂದಿದ್ದಾವೆ. ಇನ್ನೂ ಸಹ ಅವರನ್ನ ಇಲ್ಲಿಂದ ಸ್ಥಳಾಂತರ ಮಾಡ್ಲಿಲ್ಲ, ಇನ್ನು ಮಾಡಕ್ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಅಮಿತ್, ರೈಟ್. ಹಾಗಾದ್ರೆ ಈಗ ಪೊಲೀಸ್ ಅಧಿಕಾರಿಗಳು ಯಾರಾದ್ರೂ ಆಗಮಿಸಿದಾರ, ಕೇವಲ ಅಥವಾ ಜೈಲು ಸಿಬ್ಬಂದಿ ಅಷ್ಟೇ ಹ್ಯಾಂಡಲ್ ಮಾಡ್ತಾ ಇದಾರ? ಜೈಲು ಸಿಬ್ಬಂದಿ ಅಷ್ಟೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಜೈಲಾಧಿಕಾರಿಗಳು ನಮ್ಗೆ ADGP ಅವರು ಇನ್ನೂ ಎಲ್ಲಿಗೆ ಇವರನ್ನ ನಿಖರವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇಲ್ಲ. 4 ಕಡೆ ನಾವೇನ ಸ್ಥಳಗಳನ್ನ ಸೂಚಿಸಿದೀವಿ. ಬಳ್ಳಾರಿ, ಧಾರವಾಡ, ಗುಲ್ಬರ್ಗ ಮತ್ತೆ ಒಂದು ಚಿತ್ರದುರ್ಗ, ಇಲ್ಲಿ 4 ಕಡೆ ನಾವು ಸೂಚಿಸಿದ್ವಿ. ಇಲ್ಲಿ ಯಾವ್ದಾದ್ರು ಒಂದು ಜೈಲಿಗೆ ಕನ್ಫರ್ಮ್ ಫೈನಲೈಸ್ ಆಗತ್ತೆ, ಅವರನ್ನ ನಾವು ಸ್ಥಳಾಂತರ. ಆದ್ರೆ ಎಷ್ಟೊತ್ತಿಗೆ ನಿಖರವಾಗಿ ಅಂತ ಹೇಳಿ ಅದನ್ನ ಯಾರು ಹೇಳ್ತಾ ಇಲ್ಲ. ಬೆಳಗ್ಗೆಯಿಂದನೂ ಸಹ ಇಲ್ಲಿ ವಾಹನಗಳು ಇಲ್ಲೇ ನಿಂತಿದ್ದಾವೆ. ಯಾವೊಂದು KSRP ತುಕಡಿಗಳು ಇಲ್ಲೇ ಇದಾವೆ ಎಸ್ಕಾಟ್ ಕೊಡ್ಲಿಕ್ಕೆ. ಅಮಿತ್, ರೈಟ್. ಥ್ಯಾಂಕ್ ಯು ಮಂಜುನಾಥ್. ರೌಡಿ ಕೊರಂಗು ಕೃಷ್ಣ ಮತ್ತು ಜೈಲು ಅಧಿಕಾರಿಗಳ ನಡುವಿನ ಕಿತ್ತಾಟ ಮುಂದುವರೆದೇ ಇದೆ. ನಿನ್ನೆ ಕೃಷ್ಣಕುಮಾರ್ ಅನ್ನೋ ಜೈಲು ಅಧಿಕಾರಿಗೆ ಧಮಕಿ ಹಾಕದ ಅನ್ನುವ ಏಕೈಕ ಕಾರಣಕ್ಕೆ ಬಹುಶಃ ಬಹಳಷ್ಟು ಜನ ಜೈಲು ಸಿಬ್ಬಂದಿ ಈಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಶುರುವಾದ ಪ್ರತಿಭಟನೆ ಈಗಲೂ ಕೂಡ ಮುಂದುವರಿದೆ. ಜೈಲು ಸಿಬ್ಬಂದಿ ಮತ್ತು ಕೊರಂಗು ನಡುವಿನ ಕಿತ್ತಾಟ ಮುಂದುವರೆದಿದೆ. ಈಗ ಆತನನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ನೋ ಬೇಡಿಕೆ ಒಂದು ಕಡೆ ಆದರೆ, ಇನ್ನು ಕೆಲವು ಕಡೆ ಶಿಫ್ಟ್ ಮಾಡಬಾರ್ದು ಅನ್ನೋದು ಅವರ ಬೆಂಬಲಿಗರ ಬೇಡಿಕೆ. ಹೀಗಾಗಿ ಕೊರಂಗು ಕೃಷ್ಣ ಮತ್ತು ಜೈಲು ಅಧಿಕಾರಿಗಳ ನಡುವಿನ ಮಾತುಕತೆ, ಈ ಹಗ್ಗಜಗ್ಗಾಟ ಇನ್ನೂ ಕೂಡ ಮುಂದುವರೆದಿದೆ. ಜೈಲಧಿಕಾರಿಗಳು ಈಗಾಗಲೇ ಜೈಲು ಅಧೀಕ್ಷಕ ಲಕ್ಷ್ಮೀನಾರಾಯಣ್ ಆತನ ಸ್ಥಳಾಂತರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಶಿಫ್ಟ್ ಮಾಡ್ತಾರಾ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಈಗಾಗಲೇ ಪ್ರತಿಭಟನೆಯ ನಂತರ ಸುಮಾರು 2 KSRP ತುಕಡಿಗಳು ಅಲ್ಲಿಗೆ ಆಗಮಿಸಿವೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಕೊರಂಗು ಕೃಷ್ಣ ಇನ್ನೂ ಮಾತಾಡಿಲ್ಲ. ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೇಳಿದ್ದಷ್ಟೇ ನಮಗೆ ಮಾಹಿತಿ ಇದೆ. ಬಹುಶಃ ಆತನ ಹೇಳಿಕೆ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ.